ಹೇ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ತೇಜಸ್ವಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಗೌರ್ಮೆಂಟ್ನವರು ದಲಿತ ಸಮುದಾಯಕ್ಕೆ ಕೊಟ್ಟಿರುವ ರಿಸರ್ವೇಶನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ, ಜಾಸ್ತಿ ಒಳಗೋಗೋದಿಲ್ಲ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಒಬ್ಬ ವ್ಯಕ್ತಿ ತುಂಬಾ ದಾಹ ಆಗಿ ಬಂದು ನೀರ್ ಕೇಳಿದ್ರೆ ನೀವು ಖಂಡಿತ ನೀರ್ ಕೊಟ್ಟೆ ಕೊಡ್ತೀರಲ್ವಾ? ಆದ್ರೆ ಮುಂಚೆ ನಮ್ಮ ಪೂರ್ವಜರು ಹಾಗೆ ಇರ್ತಿರ್ಲಿಲ್ಲ. ಅವನಿಗೆ ಒಂದು ಲೋಟ ನೀರ್ ಕೊಡೋದಕ್ಕಿಂತ ಮುಂಚೆ ಅವನು ಯಾವ ಜಾತಿ, ಕುಲ, ಗೋತ್ರ ಎಲ್ಲಾ ನೋಡ್ತಾ ಇದ್ರು. ಈಗಲೂ ಸಹ ಇದನ್ನ ಕೆಲವೊಂದು ಹಳ್ಳಿಗಳಲ್ಲಿ ಪಾಲಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕ್ಯಾಸ್ಟ್ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಹಿಂದೂ ಜನಾಂಗದ ಪ್ರಕಾರ ಜನಗಳನ್ನ 4 ತರವಾಗಿ ವಿಂಗಡಿಸಿರ್ತಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣವ, ಶೂದ್ರ. ಈ ಜಾತಿ ಜನಗಳಿಗೆ ಕೆಲಸಗಳು ಕೂಡ ಇವರ ಜಾತಿ ಮೇಲೆನೆ ಸಿಗ್ತಾ ಇರುತ್ತೆ. ಬ್ರಾಹ್ಮಣರಿಗೆ ದೇವ್ರ ಪೂಜೆ ಮಾಡೋದು, ಶಿಕ್ಷಕರ ವೃತ್ತಿ ಈ ತರ ಸಿಗ್ತಾ ಇರುತ್ತೆ. ಇವರು ಮೇಲ್ ಜನಾಂಗದ ಜನಗಳಾಗಿರ್ತಾರೆ. ಈ ಕ್ಷತ್ರಿಯರು ಹುಟ್ಟಾನೆ ರಾಜ ಮನೆತನದವರಾಗಿರ್ತಾರೆ. ಇವ್ರಿಗೆ ರಾಜ್ಯ ಆಳುವಿಕೆ, ಬೇಟೆ ಆಡೋದು ಇದೇ ಇವರ ವೃತ್ತಿ ಆಗಿರುತ್ತೆ. ವೈಷ್ಣವರು, ಇವರು ಆಲ್ಮೋಸ್ಟ್ ಎಲ್ಲರೂ ರೈತರೇ ಆಗಿರ್ತಾರೆ. ಇವರು ಕೃಷಿ ಮೇಲೆ ಜಾಸ್ತಿ ಕೆಲಸಗಳನ್ನ ಪಡಿತಾ ಇರ್ತಾರೆ ಹಾಗೂ ಹಣಕಾಸು ವ್ಯವಹಾರದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದ್ರೆ ಕೊನೆಯದಾಗಿ ಈ ಶೂದ್ರಾಸು, ಇವರನ್ನ ಜನಗಳು ಊರಿಂದ ಆಚೆ ಇಡ್ತಾ ಇರ್ತಾರೆ. ಯಾಕಂದ್ರೆ ಇವರು ಕೆಳ ಜನಾಂಗದ ಜನಗಳಾಗಿರ್ತಾರೆ. ಇವರನ್ನ ಮುಟ್ಕೊಂತಾ ಇರೋದಿಲ್ಲ ಯಾರೂನು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಇದೇ ಜಾತಿ ಒಳಗೆ ಹುಟ್ಟುತ್ತಾರೆ. ಇವ್ರಿಗೆ ಓದೋದಕ್ಕೆ ತುಂಬಾ ಆಸೆ ಇರುತ್ತೆ. ಆದ್ರೆ ಇವರು ಹುಟ್ಟಿದ ಜಾತಿಯಿಂದಾಗಿ ನಮ್ಮ ಜನಗಳು ಆಗ ಎಷ್ಟು ಕಷ್ಟ ಕೊಡ್ತಾರೆ ಅಂದ್ರೆ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಕೊಡ್ತಾರೆ. ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಸಮನಾಗಿ ಕೂತು ವಿದ್ಯಾಭ್ಯಾಸ ಮಾಡೋದಕ್ಕಾಗೋದಿಲ್ಲ. ಒಂದು ಲೋಟ ನೀರ್ ಕೇಳಿದ್ರು ಸಹ ಕೈಯಲ್ಲಿ ಉಯ್ತಾ ಇರ್ತಾರೆ. ಲೋಟಗಳನ್ನ ಮುಟ್ಟೋದಕ್ಕೂ ಸಹ ಬಿಡ್ತಾ ಇರೋದಿಲ್ಲ. ಆದ್ರೂ ಸಹ ನಮ್ಮ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಅನ್ನದೇ ದೀಪದ ಕೆಳಗಡೆ ಕೂತಿ ಓದಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾರೆ. ನಿಮ್ಗೆಲ್ಲ ಗೊತ್ತು ಅಂಬೇಡ್ಕರ್ ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂತ. ದಲಿತ ಸಮುದಾಯದಲ್ಲಿ ಹುಟ್ಟಿದ ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೇ ಬರೀತಾರೆ. ಅದು 1948 ಅಲ್ಲಿ. ಅವಾಗ ಇವರ ಜಾತಿ ಜನಕ್ಕೋಸ್ಕರ ಅಂಬೇಡ್ಕರ್ ಅವರು ಕೆಲವೊಂದು ಮೀಸಲಾತಿ ಹಾಗೂ ಸೌಲಭ್ಯಗಳನ್ನ ಒದಗಿಸ್ತಾರೆ. ಯಾಕೆ ಅಂದ್ರೆ ಅವಾಗ ಇವರ ಜಾತಿ ಜನಾಂಗಗಳು ಹಿಂದುಳಿದಿದ್ರು. ಇವರನ್ನ ಮುಂದೆ ತರೋದಕ್ಕೋಸ್ಕರ 22% ಸರ್ಕಾರಿ ಹುದ್ದೆಗಳಲ್ಲಿ ಇವ್ರಿಗೆ ಅಂತಾನೆ ಮೀಸಲಾತಿಗಳನ್ನ ಕೊಡಲಾಗುತ್ತದೆ. ಹಾಗೂ ಉಚಿತ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಗಳನ್ನು ಕೊಡಲಾಗುತ್ತದೆ. ಹಾಗೂ ಬ್ಯಾಂಕಿಂಗ್ ಅಲ್ಲಿ ಕೆಲಸಗಳು, ಬ್ಯಾಂಕಿಂಗ್ ಸರ್ವಿಸಸ್ ಹಾಗೂ ರಾಜಕೀಯದಲ್ಲಿ ಅವಕಾಶಗಳನ್ನ ಒದಗಿಸಲಾಗುತ್ತದೆ. ಇನ್ನೂ ಎಷ್ಟೊಂದು ಮೀಸಲಾತಿಗಳಿದೆ. ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 332 ಇವೆಲ್ಲ ನೀವು ನೋಡ್ಬೋದು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂಬೇಡ್ಕರ್ ಅವರು ಬರ್ದಿದ್ದಾರೆ. ಆದ್ರೆ ಅದು ತಾತ್ಕಾಲಿಕವಾಗಿ 10 ವರ್ಷಕ್ಕೆ ಮಾತ್ರ ಇರುತ್ತೆ. ಆದ್ರೆ ನಮ್ಮ ಗೌರ್ಮೆಂಟ್ ಮುಂದೆ ಅದನ್ನ ಚೇಂಜ್ ಮಾಡ್ಬೋದಾಗಿರುತ್ತೆ. ಆದ್ರೆ ನಮ್ಮ ಗೌರ್ಮೆಂಟ್ ಚೇಂಜ್ ಮಾಡೋ ಯಾವುದೇ ಆಸಕ್ತಿನ ತೋರಿಸಿಲ್ಲ. ಇದುವರೆಗೂ ರಿಸರ್ವೇಶನ್ಸ್ ಅವ್ರು ಹೇಗ್ ಬರ್ದಿದಾರೋ ಹಾಗೆ ಇದೆ. ಆಗ ಅಂಬೇಡ್ಕರ್ ಅವರು ಬರ್ದಿದ್ದು ಈವರೆಗೂ ರಿಸರ್ವೇಶನ್ ಚೇಂಜ್ ಆಗೇ ಇಲ್ಲ. ಎಲ್ಲೇ ಹೋದ್ರು SC ST ಅವ್ರಿಗೆ ಅಂತ ರಿಸರ್ವೇಶನ್ಸ್ ಇದ್ದೇ ಇರುತ್ತೆ. ನೀವೇನಾದ್ರೂ ಜನರಲ್ ಕ್ಯಾಟಗರಿ ಒಳಗೆ ಹುಟ್ಟಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ. ನೀವು ಹಗ್ಲು ಇಡೀ ಕಷ್ಟಪಟ್ಟು ಓದಿ ಒಳ್ಳೆ ರ್ಯಾಂಕ್ ತೆಗೆದ್ರು ಸಹ ಅವ್ನು ಯಾರೋ ಇನ್ನೊಬ್ಬ SC ST ಅಲ್ಲಿ ಹುಟ್ಟಿ ನಿಮ್ಕಿನ ಕಮ್ಮಿ ರ್ಯಾಂಕ್ ತೆಗೆದು ನಿಮ್ಕಿನ ಒಳ್ಳೆ ಕಾಲೇಜ್ಗೆ ಸೀಟ್ ಸಿಗುತ್ತೆ ಅವ್ನಿಗೆ. ನೀವ್ ನೋಡಿದ್ರೆ ಯಾವ್ದೋ ಒಂದು ಚಿಕ್ಕ ಕಾಲೇಜಲ್ಲಿ ಓದ್ತಾ ಇರ್ತೀರಾ. ನಿಮ್ಗೆ ಜನರಲ್ ಕ್ಯಾಟಗರಿ ಒಳಗೆ ಹುಟ್ಟಿದ್ರೆ ನಿಮ್ಗೆ ಬರೋ ಸ್ಕಾಲರ್ಶಿಪ್ 4,000. ಅವನಿಗೆ 80,000 ರೂಪಾಯಿ ಸ್ಕಾಲರ್ಶಿಪ್ ಇಂಜಿನಿಯರಿಂಗ್ ಅಲ್ಲಿ. ಒಂದು ಗೌರ್ಮೆಂಟ್ ಕೆಲಸ ಕಾಲಾದ್ರೂ ಸಹ SC ST ಅವ್ರಿಗೆ ಅಂತಾನೆ 22% ರಿಸರ್ವೇಶನ್ಸ್ ಇರುತ್ತೆ. ಅದಾದ್ಮೇಲೆ ನಾವು ಹೋಗಿ ಕೆಲಸ ಮಾಡ್ಬೋದು. ನೋಡಿ ಹೇಗಿದೆ ನಮ್ಮ ಭಾರತ. ಸೊ ಈಗ ನೀವು ನೋಡಿರ್ಬೋದು, SC ST ಕ್ಯಾಟಗರಿಯಲ್ಲಿ ಹುಟ್ಟಿರೋರು ಸಹ ಎಲ್ಲರೂ ಬಡವರಾಗೆ ಇರೋದಿಲ್ಲ. ಮನೆ ಮೇಲೆ ಮನೆ ಕಟ್ಟಿ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಅಂದ್ರೂ ಸಹ ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಸಹ ಸಿಗ್ತಾ ಇದೆ. ನಮ್ಮ ಜನರಲ್ ಕ್ಯಾಟಗರಿಯಲ್ಲಿ ಹುಟ್ಟಿರೋರು ಎಲ್ಲರೂ ಸಹ ಶ್ರೀಮಂತರೇ ಆಗಿರೋದಿಲ್ಲ. ಅವತ್ತಿಂದ ಅವತ್ತು ದುಡ್ಕೊಂಡು ತಿನ್ನೋ ಜನಗಳು ಇರ್ತಾರೆ. ನಮ್ಮ ಜನರಲ್ ಕ್ಯಾಟಗರಿಯಲ್ಲಿ ಹುಟ್ಟಿರೋರು ಗೌರ್ಮೆಂಟ್ ಟ್ಯಾಕ್ಸ್, ಮನೆ ಬಾಡಿಗೆ ಕಟ್ಟಿ ಒಂದು ಸ್ವಂತ ಮನೆ ಮಾಡೋ ಅಷ್ಟ್ರೊಳಗೆ ಒಂದು ಲೈಫೇ ಮುಗ್ದೋಗಿರುತ್ತೆ. ಅಷ್ಟು ಕಷ್ಟ ಇರುತ್ತೆ ನಮ್ಮ ಜನರಲ್ ಕ್ಯಾಟಗರಿ ಅವ್ರಿಗೆ. ಅಂದ್ರೂ ಸಹ ನಮಗೆ ಮೀಸಲಾತಿಗಳನ್ನ ಒದಗಿಸಿಲ್ಲ. ನಾನು SC ST ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನಮ್ಮ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾಕೆ ಈ ಸೌಲಭ್ಯಗಳನ್ನ ಒದಗಿಸಿಲ್ಲ ಅಂತ ಮಾತಾಡ್ತಾ ಇರೋದು. ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನೀವೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಕನ್ನಡಿಗನಿಗೆ ಬೆಳೆಸಿ.
ವಿಡಿಯೋ ಇಲ್ಲಿಗನ್ನ ನೀವು ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.